ನೀವು ಹೇಳಿದಂತೆ ನಾವೇ ಹೋಗಿ ನೋಡಿ ಬಂದೆ. ಅಂಬಿಗರು ನಿಮಗೆ ಹೇಳಿದಂತೆ ಗಂಗಾ ನದಿಯ ತೀರದಲ್ಲಿ ಸಾಗರೋಪಾದಿಯಲ್ಲಿ ಸೈನ್ಯ ಸೇರಿಕೊಂಡಿದೆ. ಎತ್ತ ನೋಡಿದತ್ತಲೂ ಸೈನ್ಯವೇ. ಅದರ ಪರಿಮಿತಿ ಇಷ್ಟಿದೆ ಎಂದರೆ ಊಹಿಸಲು ಕಷ್ಟ ಸಾಧ್ಯ. ನೋಡಿದರೆ ಇಕ್ಷ್ವಾಕು ಕುಲದ ಅರಸರ ಸೈನ್ಯದಂತೆ ಕಾಣುತ್ತಿದೆ. ಅಂದ ಮೇಲೆ ದಶರಥ ಮಹಾರಾಜರ ಪುತ್ರ ಭರತನೇ ಸೇನಾ ಸಮೇತವಾಗಿ ಬಂದಿರಬಹುದೆಂದು ಖಚಿತವಾಗುತ್ತಿದೆ. ಪ್ರಭು, ಭರತನು ಅಷ್ಟೊಂದು ಸೈನ್ಯ ಸಮೇತವಾಗಿ ಬರಲು ಕಾರಣವಾದರೂ ಏನಿರಬಹುದು? ಅದನ್ನು ಚರ್ಚಿಸಲೆಂದೇ ನಾನು ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದು ಮಂತ್ರಿಗಳೇ. ನಾವು ಶ್ರೀರಾಮಚಂದ್ರನ ಸ್ನೇಹಿತರೆಂದು ತಿಳಿದು ನಮ್ಮನ್ನು ಬಂಧಿಸಲೋ ಅಥವಾ ಸಂಹರಿಸಲೋ ಬಂದಿರಬಹುದೇ? ಪ್ರಭು, ಅಯೋಧ್ಯ ಸಿಂಹಾಸನಕ್ಕೆ ಬಹುದಿನಗಳಿಂದಲೂ ನಿಷ್ಠಾವಂತರಾಗಿರುವ ನಮ್ಮ ಮೇಲೆ ವಿನಾಕಾರಣ ಹಗೆಯನ್ನು ಸಾಧಿಸುವ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲವೆಂದು ನನ್ನ ಭಾವನೆ. ದಶರಥ ಮಹಾರಾಜರ ನ್ಯಾಯಬದ್ಧ ಉತ್ತರಾಧಿಕಾರಿಯಾದ ಶ್ರೀರಾಮಚಂದ್ರನನ್ನು ಕೊಂದು ಬಿಡಬೇಕೆಂದು ಯೋಚಿಸಿರಬಹುದೇ? ಪ್ರಭು, ಅರಣ್ಯದಲ್ಲಿರುವ ರಾಮಚಂದ್ರನಿಗೆ ಭರತನು ಏನನ್ನೂ ಮಾಡಲು ಸಾಧ್ಯವಿಲ್ಲ. ರಾಮಚಂದ್ರ ಎಂಥ ವೀರನೆಂಬುದು ಜಗತ್ತಿಗೆ ಗೊತ್ತಿದೆ. ಅವನು ಮನಸ್ಸು ಮಾಡಿದರೆ ಏನೆಲ್ಲ ನಿಗ್ರಹಿಸಬಲ್ಲ. ಆ ಭಯದಿಂದಲೇ ಭರತನು ಶ್ರೀರಾಮಚಂದ್ರನ ಅಡ್ಡಿಯನ್ನು ನಿವಾರಿಸಿಕೊಳ್ಳಲು ಬಂದಿರಬಹುದು. ಪ್ರಭು, ಹಾಗೇನಾದರೂ ಆದರೆ ಅಷ್ಟು ದೊಡ್ಡ ಸೈನ್ಯದೊಡನೆ ಯುದ್ಧ ಮಾಡಿ ನಾವು ರಾಮಚಂದ್ರನನ್ನು ರಕ್ಷಿಸಲು ಸಾಧ್ಯವೇ? ಏನೇ ಆಗಲಿ, ಶ್ರೀರಾಮಚಂದ್ರ ನಮ್ಮ ಪ್ರಭು ಮಾತ್ರವಲ್ಲ, ಮಿತ್ರನೂ ಹೌದು. ನಮ್ಮ ಪ್ರಾಣ ಕೊಟ್ಟಾದರೂ ನಾವು ಅವನನ್ನು ರಕ್ಷಿಸುತ್ತೇವೆ. ನಾವೆಲ್ಲರೂ ಸಿದ್ಧರಾಗಿದ್ದೇವೆ ಪ್ರಭು. ಶ್ರೀರಾಮನ ಕ್ಷೇಮ ಬಯಸುವ ಎಲ್ಲರೂ ಗಂಗಾ ತೀರದಲ್ಲಿ ಸನ್ನದ್ಧರಾಗಿ ನಿಲ್ಲಲಿ. ಹಾಗೇ ಆಗಲಿ ಪ್ರಭು. ಯುದ್ಧವನ್ನು ನಾವೇ ಆರಂಭಿಸುವುದು ಬೇರೆ. ಮೊದಲ ಆಕ್ರಮ ಅವರಿಂದಲೇ ಆರಂಭವಾಗಲಿ. ಆದರೆ ಭರತನ ಸೈನ್ಯ ಸುಲಭವಾಗಿ ಗಂಗಾ ನದಿ ದಾಟದಂತೆ 500 ನಾವಿಗಳಲ್ಲಿ ಒಂದೊಂದರಲ್ಲಿ 100 ಜನ ಬೆಸ್ತರು ಆಯುಧ ಸಮೇತರಾಗಿರಲಿ. ನಾನು ಮೊದಲು ಹೋಗಿ ಭರತನನ್ನು ಯಾವ ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದಿರುವುದೆಂದು ವಿಚಾರಿಸುತ್ತೇನೆ. ಅವನು ಸ್ನೇಹಿತನಾಗಿ ಬಂದಿದ್ದರೆ ಸುಲಭವಾಗಿ ಗಂಗಾ ನದಿಯನ್ನು ದಾಟಬಹುದು. ಇಲ್ಲವಾದಲ್ಲಿ ಆಗಲಿ ಮಹಾಪ್ರಭು. ರಾಜಕುಮಾರ, ಗಂಗಾ ನದಿಯ ತೀರದಲ್ಲಿ ಅಯೋಧ್ಯೆಗೆ ಆಶ್ರಿತರಾದ ನಿಷಾದ ರಾಜ ಗುಹ ತನ್ನ ಪರಿವಾರದೊಂದಿಗೆ ಬರುತ್ತಿದ್ದಾನೆ. ಬೇಡರ ರಾಜ ಗುಹ ತಮ್ಮನ್ನು ಕಾಣಲು ಬಯಸುತ್ತಿದ್ದಾನೆ. ಮಹಾಮಂತ್ರಿಗಳೇ, ನಾವು ಅತಿ ಶೀಘ್ರವಾಗಿ ರಾಮಚಂದ್ರನನ್ನು ಕಾಣಬೇಕಾಗಿದೆ. ಈ ನಿಷಾದ ರಾಜನೊಂದಿಗೆ ಮಾತನಾಡುತ್ತಾ ಸಮಯ ಕಳೆಯಬೇಕೆ? ಈ ನಿಷಾದ ರಾಜ ಗುಹ ರಾಮಚಂದ್ರನಿಗೆ ಪ್ರಿಯ ಸಖನಾಗಿದ್ದಾನೆ. ಆತನಿಗೆ ಈ ದಂಡಕಾರಣ್ಯದ ಪರಿಚಯ ಚೆನ್ನಾಗಿದೆ. ಆತನಿಂದ ರಾಮ ಲಕ್ಷ್ಮಣರಿರುವ ಸ್ಥಳ ತಿಳಿಯಬಹುದು. ಇಲ್ಲವಾದರೆ ಈ ದಟ್ಟ ಅರಣ್ಯದಲ್ಲಿ ಹುಡುಕಾಟದಲ್ಲೇ ಹೆಚ್ಚು ಸಮಯವನ್ನು ನಾವು ಕಳೆಯಬೇಕಾಗುತ್ತದೆ. ನೀವು ಹೇಳುತ್ತಿರುವುದು ಸರಿಯಾಗಿದೆ ಸುಮಂತ್ರರೇ. ನಿಷಾದ ರಾಜ ಗುಹ ಆದಷ್ಟು ಬೇಗನೆ ನನ್ನನ್ನು ಬಂದು ಕಾಣಲಿ. ಸೋದರ ಶತ್ರುಘ್ನ, ಈ ಅರಣ್ಯ ರಾಜನಲ್ಲೂ ಸ್ನೇಹವೆಂದರೆ ನಮ್ಮ ಪ್ರಿಯ ಸೋದರ ರಾಮಚಂದ್ರನ ಖ್ಯಾತಿಯನ್ನು, ಜನರ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಲ್ಲದೆ? ಹಾಗೆ ನೋಡಿದರೆ ರಾಮಚಂದ್ರನ ಮೇಲೆ ಪ್ರೀತಿ ತೋರಿಸದವರು ಯಾರೂ ಇಲ್ಲವೆಂದೇ ನನ್ನ ನಂಬಿಕೆ. ಈ ಗುಹನ ಸಹಕಾರದಿಂದ ರಾಮಚಂದ್ರನಿರುವ ಸ್ಥಳ ನಮಗೆ ಅತಿ ಶೀಘ್ರವಾಗಿ ತಿಳಿದರೆ ಅಷ್ಟೇ ಸಾಕು. ಇಲ್ಲವಾದರೆ ಪರಿಚಯವಿಲ್ಲದ ಈ ಅರಣ್ಯ ಪ್ರದೇಶದಲ್ಲಿ ನಾವು ದಾರಿ ತಪ್ಪಿ ಅಲಿಯುವಂತಾಗಬಹುದು. ದಶರಥ ಪುತ್ರರಿಗೆ ಈ ನಿಷಾದ ರಾಜ ಗುಹಾನ ಪ್ರಣಾಮಗಳು. ನಿಷಾದ ರಾಜ, ನೀನು ನಮ್ಮ ಪ್ರಿಯ ಸೋದರ ರಾಮಚಂದ್ರನ ಪರಮ ಮಿತ್ರನೆಂದು ತಿಳಿದು ನಮಗೆ ಬಹಳ ಸಂತೋಷವಾಯಿತು. ನಿನ್ನನ್ನು ಸಂಧಿಸಿದ್ದು ನಮಗೆ ಬಂಧುವನ್ನು ಕಂಡಂತೆ ಪ್ರಿಯವಾಯಿತು. ರಾಜಕುಮಾರ,
ಶ್ರೀರಾಮಚಂದ್ರನ ಸಹೋದರರಾದ ನಿಮ್ಮನ್ನು ಕಂಡು ನನಗೂ ಮಹದಾನಂದವಾಯಿತು. ನಿಮ್ಮ ಆಗಮನದ ವಾರ್ತೆ ಮೊದಲೇ ನನಗೆ ತಿಳಿದಿದ್ದರೆ ನಿಮ್ಮ ಹಾಗೂ ನಿಮ್ಮ ಪರಿವಾರದ ಸ್ವಾಗತಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತಿದ್ದೆ. ಇಲ್ಲಿರುವ ಎಲ್ಲ ವಸ್ತುಗಳು ತಮ್ಮವೇ. ಕೆಲವು ಕಾಲ ಈ ಸೇವಕನ ಮನೆಯಲ್ಲಿ ಇದ್ದು ಸಂತೋಷದಿಂದ ಹೋಗಬಹುದಲ್ಲ? ನಮಗೆ ವಿಶ್ರಾಂತಿಯ ಅಗತ್ಯವಿಲ್ಲ ಮಿತ್ರ. ನಾವು ಆದಷ್ಟು ಬೇಗ ರಾಮ ಲಕ್ಷ್ಮಣರನ್ನು ಕಾಣಬೇಕು. ಕಾಣುವಿರಂತೆ. ಹಾಗೆಂದು ಉಪವಾಸದಿಂದ ದೇಹ ನಿತ್ರಾಣಗೊಳ್ಳಬೇಕೆ? ತಮಗಾಗಿ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನು ಸಿದ್ಧಗೊಳಿಸುತ್ತೇನೆ. ತಾವು ಹಾಗೂ ತಮ್ಮ ಪರಿವಾರದವರು ಹಣ್ಣು ಹಂಪಲೆ ಸ್ವೀಕರಿಸಿ ಈ ದಿನ ರಾತ್ರಿ ಇಲ್ಲೇ ತಂಗಿದ್ದು ಮುಂಜಾನೆ ಪ್ರಯಾಣ ಮುಂದುವರಿಸಬಹುದಲ್ಲ? ಪ್ರಿಯ ಮಿತ್ರ ಗುಹ, ನಮ್ಮ ಅಪಾರ ಸೈನ್ಯವನ್ನು ಸತ್ಕರಿಸಲು ಮುಂದಾದ ನಿನ್ನ ಔದಾರ್ಯ ದೊಡ್ಡದು. ಆದರೆ ನಾವು ಉಪಹಾರ ವಿಶ್ರಾಂತಿಗಳಲ್ಲಿ ಆಸಕ್ತರಾಗಿಲ್ಲ. ಶ್ರೀರಾಮಚಂದ್ರನು ಸಾಗಿದ ಮಾರ್ಗದಲ್ಲಿ ಸಾಗಿ ಅತಿ ಶೀಘ್ರವಾಗಿ ಅವನನ್ನು ಕಾಣಬೇಕಾಗಿದೆ. ದಯಮಾಡಿ ಆ ವಿಚಾರವೇನಾದರೂ ತಿಳಿದಿದ್ದರೆ ನಮಗೆ ತಿಳಿಸು. ಅದೇ ನಮಗೆ ಸತ್ಕಾರ, ವಿಶ್ರಾಂತಿ ಎಲ್ಲ. ತಿಳಿಸುತ್ತೇನೆ ರಾಜಕುಮಾರರೇ, ಖಂಡಿತ ತಿಳಿಸುತ್ತೇನೆ. ಗುಹ, ಭಾರದ್ವಾಜರ ಆಶ್ರಮಕ್ಕೆ ಹೋಗುವ ದಾರಿ ಯಾವುದು? ಯಾವ ಮಾರ್ಗವಾಗಿ ಹೋದರೆ ನಾವು ಶೀಘ್ರವಾಗಿ ಅಲ್ಲಿ ಸೇರಬಹುದು? ಗಂಗಾ ನದಿಯನ್ನು ಅನುಸರಿಸಿ ಹೋದರೆ ಪ್ರಯಾಣ ಆಯಾಸದಾಯಕವಾಗಿರುತ್ತದೆ. ನೆಲ ಜೌಗು, ಪ್ರಯಾಣ ತಡವಾಗುತ್ತದೆ. ಗಂಗಾ ನದಿಯನ್ನು ಎಲ್ಲಿ ದಾಟುವುದು? ಹೇಗೆ ದಾಟುವುದು? ಚಿಂತೆ ಬೇಡ ರಾಜಕುಮಾರ, ಮಾರ್ಗ ಬಲ್ಲವರು. ನಾನೂ ಕೂಡ ನಿಮ್ಮ ಜೊತೆ ಬರುತ್ತೇನೆ. ಆ ಪೂರ್ವದಲ್ಲಿ ನನ್ನದೊಂದು ಸಂಶಯ ನಿವಾರಣೆ ಆಗಬೇಕಾಗಿದೆ. ಏನದು ಸಂಶಯ? ಹೇಳು ಮಿತ್ರ, ನಾನು ನಿವಾರಣೆಗೊಳಿಸುತ್ತೇನೆ. ರಾಜಕುಮಾರ, ನೀನು ಧರ್ಮಾತ್ಮನೆಂದು ನನಗೆ ಗೊತ್ತು. ಆದರೂ ನಿನ್ನ ಅಪಾರ ಸೈನ್ಯವನ್ನು ಕಂಡು ನನಗೆ ಸಂದೇಹ ಮೂಡುತ್ತಿದೆ. ನನ್ನ ಸ್ವಾಮಿಯಾದ ರಾಮಚಂದ್ರನ ವಿಷಯದಲ್ಲಿ ದುರುದ್ದೇಶ ಇಟ್ಟುಕೊಂಡು ಬಂದಿಲ್ಲವಷ್ಟೇ? ಶಾಂತಂ ಪಾಪಂ, ಶಾಂತಂ ಪಾಪಂ. ನನಗೆ ಪಿತೃ ಸಮಾನನಾದ ರಾಮಚಂದ್ರನ ವಿಷಯದಲ್ಲಿ ನನಗೆ ದುರುದ್ದೇಶವೇ? ಇಲ್ಲ ಮಿತ್ರ, ಖಂಡಿತ ಇಲ್ಲ. ಅಂಥ ಭಾವನೆ ನನಗೆ ಬರುವ ಮೊದಲೇ ನಾನು ಸತ್ತು ಹೋಗುತ್ತೇನೆ. ನಾನು ರಾಮಚಂದ್ರನನ್ನು ವನವಾಸದಿಂದ ತಪ್ಪಿಸಿ ಮರಳಿ ಅಯೋಧ್ಯೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಈ ಚದುರಂಗ ಬಲವನ್ನು ಅವನ ಪಾದಗಳಿಗೆ ಅರ್ಪಿಸಲು ಹೊರಟಿದ್ದೇನೆ. ನನ್ನ ಮಾತು ಸತ್ಯ. ನನ್ನನ್ನು ನಂಬು ಮಿತ್ರ. ಕ್ಷಮಿಸಬೇಕು ರಾಜಕುಮಾರ, ಕ್ಷಮಿಸಬೇಕು. ಈಗ ನನ್ನ ಸಂದೇಹ ನಿವಾರಣೆಯಾಯಿತು. ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನ ಮೇಲಿರುವ ನಿಮ್ಮ ಭಕ್ತಿಯನ್ನು ಕಂಡು ನನಗೆ ಸಂತೋಷವಾಯಿತು. ಸಂತೋಷವಾಯಿತು. ಬನ್ನಿ ಬನ್ನಿ ರಾಜಪುತ್ರರೇ, ಬನ್ನಿ. ಕುಮಾರ, ಏಕೆ ದುಃಖಿಸುತ್ತಿರುವೆ? ಈ ನಿನ್ನ ದುಃಖವನ್ನು ನನ್ನಿಂದ ಸಹಿಸಲಾಗುತ್ತಿಲ್ಲ ಭರತ. ಮಗು, ಏಕೆ ಇಷ್ಟು ದುಃಖ? ರಾಮ ಲಕ್ಷ್ಮಣರ ಬಗೆಗೆ ಏನಾದರೂ ಅಪ್ರಿಯ ವಾರ್ತೆಯನ್ನು ಕೇಳಿದೆಯಾ? ಇಲ್ಲ ಮಾತೆ, ನಾನು ಯಾವ ಅಪ್ರಿಯ ವಾರ್ತೆಯನ್ನು ಕೇಳಲಿಲ್ಲ. ಆದರೆ ಮಿತ್ರನಾದ ಈ ಗುಹನಿಂದ ರಾಮ, ಸೀತಾ, ಲಕ್ಷ್ಮಣರು ಒಂದು ರಾತ್ರಿಯನ್ನು ಇದೇ ಸ್ಥಳದಲ್ಲಿ ಕಳೆದರೆಂದು ಕೇಳಿ ಸಂಕಟದ ಬೆಂಕಿ ನನ್ನ ಹೃದಯವನ್ನು ದಹಿಸುತ್ತಿದೆ. ಕುಮಾರ, ಈಗ ಪ್ರಭುಗಳು ಇಲ್ಲ, ರಾಮ ಲಕ್ಷ್ಮಣರು ಅರಣ್ಯ ಪಾಲಾದರು. ನಮ್ಮ ಪಾಲಿಗೆ ನೀನೇ ದಿಕ್ಕು. ಈಗ ನೀನೇ ಕುಸಿದು ಹೋದರೆ
ನಮ್ಮ ಗತಿ ಏನು ಪುತ್ರ? ತಾಪಸನಂತೆ 14 ವರ್ಷ ಕಾಲ ಕಳೆಯಬೇಕಾಗಿದ್ದರಿಂದ ನನ್ನ ಅರಮನೆಗೆ ಬರಲು ಶ್ರೀರಾಮಚಂದ್ರ ಸಮ್ಮತಿಸಲಿಲ್ಲ ರಾಜಮಾತೆ. ಶ್ರೇಷ್ಠವಾದ ರವಿಕುಲದಲ್ಲಿ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರನಾಗಿ ಜನಿಸಿ ನಾಡಾಡಿಯಂತೆ ಈ ಕಠಿಣವಾದ ನೆಲದ ಮೇಲೆ ಈ ಎಲೆಗಳ ಹಾಸಿಗೆ ಮೇಲೆ ಮಲಗುವಂತಾಯಿತೆ. ಅಯ್ಯೋ ಅಯ್ಯೋ, ಮೃದುವಾದ ಹಂಸತೂಲಿಕ ತಲ್ಪದಲ್ಲಿ ಮಲಗುತ್ತಿದ್ದ ಪುರುಷ ಶ್ರೇಷ್ಠನಾದ ರಾಮಚಂದ್ರನು ಈ ಒರಟಾದ ನೆಲದ ಮೇಲೆ ಮಲಗಬೇಕಾಯಿತೆ. ಅವನು ಹೇಗೆ ತಾನೇ ರಾತ್ರಿ ಕಳೆದನೋ? ವಿದೇಹ ರಾಜನ ಮಗಳು ಪ್ರಿಯದರ್ಶಿನಿ, ಲೋಕಾಭಿರಾಮನಾದ ಮಹಾಬಾಹು ರಾಮಚಂದ್ರನ ಸತಿ, ದಶರಥ ಮಹಾರಾಜರ ಸೊಸೆ ಅಂಥ ಸೀತಾ ಮಾತೆಯು ನೆಲದ ಮೇಲೆ ಮಲಗಿದಳೆ. ಅಯ್ಯೋ, ನಾನು ಬದುಕಿತ್ತು ಸತ್ತಂತೆ. ಮಹಾಕ್ರೂರಿ ನಾನು. ನನ್ನ ಕಾರಣದಿಂದ ರಾಘವ ಅನಾಥನಂತೆ ಸತಿಯೊಡನೆ ನೆಲದ ಮೇಲೆ ಮಲಗುವಂತಾಯಿತು. ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ಇಲ್ಲ ಪುತ್ರ, ಇಲ್ಲ. ಯಾವ ದುರ್ವಿಧಿಯೋ, ಯಾರ ಸಂಚೋ ಏನು, ನನ್ನ ಪುತ್ರರು ಅರಣ್ಯ ಪಾಲಾದರು. ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ, ಏನೂ ಇಲ್ಲ. ಸಹೋದರಿ ಕೌಸಲ್ಯ, ಕೈ ದಯವಿಟ್ಟು ನೀನೇನು ಮಾತನಾಡಬೇಡ. ಮಾಡಬಾರದ ಅನಾಹುತಗಳನ್ನೆಲ್ಲ ಮಾಡಿದ್ದಾಯಿತು, ಇನ್ನೇನು ಉಳಿದಿದೆ? ಅಕ್ಕ, ಶಾಂತಳಾಗು. ಕೈಕೇಯಿ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾಳು. ಅವಳನ್ನು ನಿಂದಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ದಶಕಂಠ, ಆ ಕುಬೇರ ಕೈಲಾಸದಲ್ಲಿ ಪರಶಿವನ ನೆರಳಿನಲ್ಲಿದ್ದಾನೆ. ಆ ಪರಶಿವನೇ ಅವನಿಗೆ ಬೆಂಗಾವಲಾಗಿ ನಿಂತರೆ ಆಗ ನಿನ್ನ ಗತಿಯೇನು ಕುಮಾರ? ಪರಬ್ರಹ್ಮನಿಂದ ವರವನ್ನು ಪಡೆದು ಅಜೇಯನಾಗಿರುವ ನನ್ನನ್ನು ಆ ಪರಶಿವನು ಪರಾಭವಗೊಳಿಸಲಾರ. ಹೀಗಿರುವಾಗ ಕುಬೇರನು ನನಗೆ ಸಾಟಿಯೇ? ಮಾತೆ, ನೀವು ನನ್ನನ್ನು ಆಶೀರ್ವದಿಸಿ ನಿಶ್ಚಿಂತೆಯಿಂದಿರಿ. ನಿಮ್ಮ ಹರಕೆಯ ಬಲದಿಂದ ನಾನು ಗೆದ್ದು ಬರುವುದು ಖಂಡಿತ. ವಿಜಯೇ ಭವ. ಆದರೂ ಕುಮಾರ, ಎಚ್ಚರದಿಂದ ಇರು. ಎಚ್ಚರದಿಂದಿರಬೇಕಾದವರು ನನ್ನ ಶತ್ರುಗಳು, ನಾನಲ್ಲ. ಸೋದರ ಶತ್ರುಘ್ನ, ಹೇಳು. ಇನ್ನೂ ನಿದ್ರಿಸುತ್ತಿರುವೆಯಾ? ನಿದ್ರೆ ಹೇಗೆ ಬರುವುದು ಸೋದರ? ಮತ್ತೇನು ಮಾಡುತ್ತಿದ್ದೆ? ನಿನ್ನಂತೆಯೇ ರಾಮಚಂದ್ರ, ಲಕ್ಷ್ಮಣ, ಸೀತೆಯರು ಎಲ್ಲಿರಬಹುದು, ಏನು ಮಾಡುತ್ತಿರಬೇಕೆಂದು ಯೋಚಿಸುತ್ತಿದ್ದೆ. ರಾಜಕುಮಾರರಿಗೆ ನಮನಗಳು. ಬಾ ಮಿತ್ರ, ನಾವು ನಿನ್ನ ನಿರೀಕ್ಷೆಯಲ್ಲೇ ಇದ್ದೆವು. ಈ ಗಂಗಾ ತೀರದಲ್ಲಿ ರಾತ್ರಿ ಸುಖವಾಗಿ ಕಳೆಯಿತಲ್ಲ, ಏನು ತೊಂದರೆ ಆಗಲಿಲ್ಲವಷ್ಟೇ. ಗುಹ, ನಾವು ರಾಮಚಂದ್ರನ ಬಗ್ಗೆ ಚಿಂತಿಸುತ್ತಲೇ ರಾತ್ರಿ ಕಳೆದೆವು. ನಿನ್ನ ಸತ್ಕಾರದಿಂದ ನಾವು ಸಂತುಷ್ಟರಾಗಿದ್ದೇವೆ ಮಿತ್ರ. ಈಗ ನಿನ್ನವರಿಂದ ನಮ್ಮನ್ನು ಗಂಗಾ ನದಿಯನ್ನು ದಾಟಿಸು. ಎಲ್ಲವೂ ಸಿದ್ಧವಾಗಿದೆ ರಾಜಕುಮಾರ. ತಮ್ಮ ಪ್ರಯಾಣಕ್ಕೆ ನಾವುಗಳೂ ಸಿದ್ಧವಾಗಿವೆ. ಬನ್ನಿ.
ಬನ್ನಿ ಬನ್ನಿ ರಾಜಕುಮಾರರೇ. ಸ್ವಾಮಿ, ಇದೇನು ವಿಚಿತ್ರ? ಏನು ದೇವಿ? ಅದು ನೋಡಿ, ಪ್ರಶಾಂತವಾದ ಈ ವಾತಾವರಣದಲ್ಲಿ ಪ್ರಾಣಿಗಳು ಸಹಜವಾದ ಸಂಚಾರ ಮಾಡುತ್ತಿದ್ದವು. ಈ ದಿನ ಏಕೋ ಬೆದರಿ ದಿಕ್ಕಾಪಾಲಾಗಿ ಓಡುತ್ತಿವೆ. ಪಕ್ಷಿಗಳು ಭಯದಿಂದ ಎತ್ತೆತ್ತಲು ಹಾರಾಡುತ್ತಿವೆ. ನನಗೂ ಇದು ವಿಚಿತ್ರವಾಗಿ ಕಾಣುತ್ತಿದೆ. ಇದಕ್ಕೆ ಏನೋ ಕಾರಣವಿರಲೇಬೇಕು. ಕಾರಣವೇ? ಅಂತ ಕಾರಣವೇನಿರಬಹುದು ಸ್ವಾಮಿ? ಬಹುಶಃ ಯಾರೋ ಅಪರಿಚಿತರು ಗದ್ದಲ ಮಾಡುತ್ತಾ ಅರಣ್ಯ ಪ್ರವೇಶ ಮಾಡಿರಬೇಕು. ಲಕ್ಷ್ಮಣ, ಸಹೋದರ, ಲಕ್ಷ್ಮಣ, ಅಲ್ಲಿ ನೋಡು. ಆನೆಗಳ ಹಿಂಡು ಚಲಿಸುವ ಬೆಟ್ಟಗಳಂತೆ ಓಡುತ್ತಿವೆ. ಹುಲಿ ಸಿಂಹಗಳು, ಕಾಡು ಕೋಣಗಳು, ಜಿಂಕೆಗಳು ಭಯದಿಂದ ತತ್ತರಿಸಿ ಓಡುತ್ತಿವೆ. ಹೌದು ಸಹೋದರ. ಸಹೋದರ, ಈ ಅರಣ್ಯದಲ್ಲಿ ಅಸಹಜವಾದ ಏನೋ ಸಂಭವಿಸಿದೆ. ಯಾರೋ ರಾಜನೋ ರಾಜಪುತ್ರನೋ ಬೇಟೆಗೆಂದು ಬಂದಿರಬಹುದು, ಅಥವಾ ಬೇಟೆಗಾರರೇ ಶ್ವಾನಗಳೊಂದಿಗೆ ಗುಂಪಾಗಿ ಬಂದಿರಬಹುದು. ಅದೇನೆಂದು ತಿಳಿದು ಬಾ ಲಕ್ಷ್ಮಣ. ಆಗಲಿ ಸಹೋದರ. ನಾನು ಎತ್ತರವಾದ ಮರವೊಂದನ್ನೇರಿ ಅರಣ್ಯ ಜೀವಿಗಳ ಶಾಂತಿಗೆ ಭಂಗವಾದ ಕಾರಣವೇನೆಂದು ತಿಳಿದು ಬರುತ್ತೆ. ದೇವಿ, ನೀನು ಧೈರ್ಯಗೆಡಬೇಡ. ಸ್ವಾಮಿ, ರಾಕ್ಷಸರ ಕಾಟವಲ್ಲ ತಾನೆ? ಇರಲಾರದು. ಹಾಗೇನಾದರೂ ಇದ್ದರೆ ನನ್ನ ಬಿಲ್ಲು ಬಾಣಗಳು ಅಸುರ ನಿಗ್ರಹಕ್ಕೆ ಸಿದ್ಧವಾಗಿದೆ ಅಲ್ಲವೇ? ನೀನು ಧೈರ್ಯಗೆಡಬೇಡ. ಈ ಅರಣ್ಯ ಪ್ರದೇಶವು ಅತ್ಯಂತ ಮನೋಹರವಾಗಿದೆ. ಸ್ವರ್ಗ ಸದೃಶವಾದ ಈ ಪ್ರದೇಶ ತಪಸ್ವಿಗಳ ನಿವಾಸಕ್ಕೆ ಪ್ರಶಸ್ತವಾಗಿದೆ. ಸೋದರ ಭರತ, ನಮ್ಮ ಸೈನ್ಯ ಇಲ್ಲೇ ಬಿಡಾರ ಹೂಡುವುದು ಸೂಕ್ತ ಎಂದು ಕಾಣುತ್ತದೆ. ನಮ್ಮ ಸೈನಿಕರು ಎಲ್ಲೆಡೆ ಹುಡುಕಾಟ ನಡೆಸಲಿ. ರಾಮ ಲಕ್ಷ್ಮಣರು ಹತ್ತಿರದಲ್ಲೇ ಕಂಡರೂ ಕಾಣಬಹುದು. ಹೌದು ಭರತ, ನಮ್ಮ ಸೈನಿಕರು ಜನವಸತಿ ಇರುವ ಕಡೆಗಳಲ್ಲೆಲ್ಲ ಹುಡುಕಲಿ. ಗುಹನ ಕಡೆಯ ಬೇಡರು ನಮ್ಮ ಸೈನಿಕರಿಗೆ ನೆರವಾಗಲಿ. ಹಾಗೇ ಆಗಲಿ ರಾಜಕುಮಾರ. ನಮ್ಮ ಯೋಧರಿಗೆ ಸೂಕ್ತ ತಿಳಿವಳಿಕೆ ನೀಡಿ ಕಳುಹಿಸುತ್ತೇನೆ. ಸಹೋದರ, ಸಹೋದರ ರಾಮಚಂದ್ರ, ಈ ಕುಟೀರದ ಅಗ್ನಿಯನ್ನು ಆರಿಸಿಬಿಡು. ಅತ್ತಿಗೆ ಕುಟೀರದ ಒಳಗೆ ಹೋಗಲಿ. ನೀನು ದರಸಿಗೆ ಹೆದೆಯರಿಸಿ ಸಿದ್ಧರಾಗು, ಬೇಗ. ಲಕ್ಷ್ಮಣ, ಲಕ್ಷ್ಮಣ, ಏಕೆ ಏನಾಯ್ತು? ಏಕೆ ಈ ಧಾವಂತ? ಅರಣ್ಯಕ್ಕೆ ಯಾರು ಬಂದಿದ್ದಾರೆ? ನಾವು ಯಾರ ಮೇಲೆ ಯುದ್ಧ ಮಾಡಲು ಸಿದ್ಧರಾಗಬೇಕು? ನೀನು ನಂಬುವುದಿಲ್ಲ ಸಹೋದರ, ಆದರೆ ಇದನ್ನು ನಾನು ನಿರೀಕ್ಷಿಸಿಯೇ ಇದ್ದೆ. ಅಂದರೆ ಅದೇನೆಂದು ವಿವರಿಸಿ ಹೇಳು ಲಕ್ಷ್ಮಣ. ಈ ಅರಣ್ಯಕ್ಕೆ ಯಾರು ಬಂದಿದ್ದಾರೆ? ಭರತ,
ಕೈಕೇಯಿಯ ಪುತ್ರ ಭರತ. ಏನು, ನನ್ನ ಪ್ರಿಯ ಸೋದರ ಭರತ ಬಂದಿರುವನು? ಹೌದು ಸಹೋದರ, ಆ ಕೈಕೇಯಿಯ ಪುತ್ರ ಭರತ ತನ್ನ ತಾಯಿ ವಂಚನೆಯಿಂದ ಕೊಡಿಸಿಕೊಟ್ಟ ರಾಜ್ಯಾಧಿಕಾರದಿಂದ ತೃಪ್ತನಾಗದೆ ನಿಷ್ಕಂಟಕವಾದ ರಾಜ್ಯವನ್ನು ಶಾಶ್ವತವಾಗಿ ಆಳಬೇಕೆಂಬ ದುರಾಸೆಯಿಂದ ನಮ್ಮಿಬ್ಬರನ್ನು ಸಂಹರಿಸಲು ಇಡೀ ಸೈನ್ಯ ಸಮೇತ ಬಂದಿದ್ದಾನೆ. ಏನು, ನಮ್ಮ ಭರತ ಸೈನ್ಯ ಸಮೇತ ನಮ್ಮನ್ನು ಹುಡುಕಿಕೊಂಡು ಬಂದಿರುವುದು ನಿಜವೇ? ಹೌದು ಅತ್ತಿಗೆ, ಚದುರಂಗ ಬಲ ಸಮೇತನಾಗಿ ಬಂದಿದ್ದಾನೆ. ಆ ಸೈನ್ಯದ ಕೋಲಾಹಲವೇ ಇಡೀ ಅರಣ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ. ಲಕ್ಷ್ಮಣ, ಭರತ ಚತುರಂಗ ಬಲ ಸಹಿತ ಬಂದಿದ್ದಾನೆ ಎಂದು ನಾನು ಒಪ್ಪುತ್ತೇನೆ. ಆದರೆ ಅವನು ನಮ್ಮ ಮೇಲೆ ಯುದ್ಧ ಮಾಡಲು ಬಂದಿದ್ದಾನೆ ಎಂದು ನಾನು ಒಪ್ಪುವುದಿಲ್ಲ. ಯುದ್ಧದ ದುರುದ್ದೇಶವಿಲ್ಲದಿದ್ದರೆ ಸೈನ್ಯ ಸಮೇತ ಏಕೆ ಬರಬೇಕಾಗಿತ್ತು? ಸೈನ್ಯ ಸಹಿತ ಬಂದಿದ್ದಾನೆ ಎಂಬ ಮಾತ್ರಕ್ಕೆ ಅದು ಯುದ್ಧಕ್ಕೆ ಎಂದು ನಾವು ಆತುರದ ನಿರ್ಧಾರ ಮಾಡಬಾರದು ಲಕ್ಷ್ಮಣ. ಇದು ಆತುರದ ನಿರ್ಧಾರವಲ್ಲ ಸಹೋದರ, ವಾಸ್ತವ. ಇದೇ ವಾಸ್ತವ. ಭರತನ ಉದ್ದೇಶ ನಮ್ಮನ್ನು ನಿಗ್ರಹಿಸುವುದೇ ಆಗಿದೆ. ನಾವು ಧನುರ್ಧಾರಿಯಾಗಿ ನಿಂತರೆ ಅವನ ಚತುರಂಗ ಸೈನ್ಯ ಏನು ತಾನೇ ಮಾಡಲು ಸಾಧ್ಯ? ಲಕ್ಷ್ಮಣ, ನನ್ನ ಮಾತುಗಳನ್ನು ಕೇಳು. ಇಲ್ಲ ಸಹೋದರ, ಅಂತಹ ತಾಯಿಯ ಮಗ ಇನ್ನಂಥವನಾಗಲು ಸಾಧ್ಯ? ನಿನ್ನಂಥವನಿಗೂ ಇಂತಹ ಕಷ್ಟ ಸ್ಥಿತಿ ಉಂಟಾಗಲು ಕಾರಣನಾದ ಆ ಭರತನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ನಾನು ಕಾದಿದ್ದೆ. ಅತ್ತಿಗೆಗೆ ಅರಣ್ಯವಾಸದ ಕಷ್ಟಕ್ಕೆ ಗುರಿ ಮಾಡಿದ ಆ ಕೈಕೇಯಿಯ ಮಗನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ತಾನಾಗೆ ಬಂದಿರುವ ನಮ್ಮ ಶತ್ರುವನ್ನು ನಾನು ಖಂಡಿತ ನಿಗ್ರಹಿಸುತ್ತೇನೆ. ಲಕ್ಷ್ಮಣ, ಸಾಕು, ನಿಲ್ಲಿಸು. ಮತ್ತೊಮ್ಮೆ ನನ್ನ ಸೋದರನನ್ನು ನಿಗ್ರಹಿಸುವ ಮಾತುಗಳನ್ನು ಆಡಬೇಡ. ಬನ್ನಿ ಮಹಾಮಂತ್ರಿಗಳೇ, ಏನಾದರೂ ಸುಳಿವು ದೊರೆಯಿತೆ? ರಾಜಕುಮಾರ, ತಮ್ಮ ಆದೇಶದಂತೆ ನಮ್ಮ ಯೋಧರು ಈ ಅರಣ್ಯದ ಅಷ್ಟು ದಿಕ್ಕುಗಳನ್ನು ಅನ್ವೇಷಣೆ ಮಾಡಿದ್ದಾರೆ. ಒಂದು ಕಡೆ ಬೆಂಕಿಯ ಹೊಗೆಯನ್ನು ಗುರುತಿಸಿದ್ದಾರೆ. ಅಂದರೆ ಅಲ್ಲಿ ಜನವಸತಿ ಇದೆಯಿಂದ ಆಯಿತು. ಅದು ಋಷಿಗಳ ಆಶ್ರಮವೂ ಇರಬಹುದು. ಬಹುಶಃ ಅದು ತಪಸ್ಸುಗಳಿರೋ ಪ್ರದೇಶವಾಗಿರಬಹುದು. ಅಂದರೆ ರಾಮಲಕ್ಷ್ಮಣರು ಅಲ್ಲಿಯೇ ಇರಬಹುದು. ಅಥವಾ ನಾವು ಅಲ್ಲಿಗೆ ಹೋದರೆ ಅವರಿರುವ ಸ್ಥಳದ ವಿಚಾರ ತಿಳಿಯಬಹುದು. ಹೌದು ಮುನಿವರ್ಯ. ಹಾಗಾದರೆ ನಮ್ಮ ಸೈನ್ಯ, ನಮ್ಮ ಪರಿವಾರ, ಮಾತೆಯರು ಎಲ್ಲ ಇಲ್ಲೇ ಇರಲಿ. ನಾನು, ಶತ್ರುಘ್ನ, ಮಹಾಮಂತ್ರಿ ಸುಮಂತ್ರರು ಮೊದಲು ಹೋಗಿ ವಿಚಾರಿಸಿಕೊಂಡು ಬರ್ತೇವೆ. ಹಾಗೆ ಆಗಲಿ ರಾಜಕುಮಾರ. ಲಕ್ಷ್ಮಣ, ನನ್ನ ಸೋದರ ಭರತನನ್ನು ನಿಗ್ರಹಿಸುವ ಕ್ರೂರ ಆಲೋಚನೆ ನಿನಗೇಕೆ ಬಂತು? ಕ್ರೂರವಾದ ಕೆಲಸ ಮಾಡಿದವರು ಅವರು. ನನ್ನದು ಕ್ರೂರ ಆಲೋಚನೆ ಅಲ್ಲ ಸಹೋದರ. ಅಪರಾಧ ಮಾಡಿದವರನ್ನು ವಧಿಸುವುದು ಕ್ಷತ್ರಿಯ ಧರ್ಮವೇ ಆಗಿದೆ. ಇಲ್ಲಿ ಅಪರಾಧವನ್ನು ಮಾಡಿರುವವರು ಯಾರು ಲಕ್ಷ್ಮಣ? ಇನ್ಯಾರು? ಭರತ. ನಿನ್ನ ರಾಜ್ಯ ಜೊತೆಗೆ ಕಾರಣನಾದ ಅವನು ಅಪಕಾರ ಮಾಡಿಲ್ಲವೇ? ಈಗ ನಮ್ಮನ್ನು ಸಂಹರಿಸಲು ಬಂದಿಲ್ಲವೇ? ಸಂಪೂರ್ಣವಾಗಿ ಧರ್ಮವನ್ನು ತ್ಯಜಿಸಿರುವವನು ಉದಾಹರಣಲ್ಲವೇ? ಹೌದು ಸಹೋದರ, ಧರ್ಮ ಪಾಲನೆಯು ನಿನ್ನ ಕರ್ತವ್ಯ. ಅವನನ್ನು ಸಂಹರಿಸಿದ ನಂತರ ಇಡೀ ಭೂಮಂಡಲವನ್ನು ನೀನು ಶಾಸನ ಮಾಡು. ನಾನು ಭೂಮಂಡಲವನ್ನು ಆಳಲು ನನ್ನ ಸೋದರ ವಧೆಯಾಗಬೇಕಲ್ಲವೇ ಲಕ್ಷ್ಮಣ? ಅವನೊಬ್ಬನೇ ಅಲ್ಲ, ಬಂಧು ಬಾಂಧವರ ಸಮೇತವಾಗಿ ಆ ದುಷ್ಟ ಕೈಕೇಯನ್ನು ನಾನು ಸಂಹರಿಸುತ್ತೇನೆ. ಈ ಪೃಥ್ವಿ ಆ ಪಾಪಿಗಳಿಂದ ಮುಕ್ತವಾಗಿ ಹೋಗಲಿ. ನಾನು ಈವರೆಗೆ ಅಡಗಿಸಿರುವ ನನ್ನ ಕ್ರೋಧವನ್ನೆಲ್ಲ ಆ ಭರತ ಮತ್ತು ಅವನ ಸೈನ್ಯದ ಮೇಲೆ ಕಾರಿಬಿಡುತ್ತೇನೆ.
ನನ್ನ ಕ್ರೋಧಾಗ್ನಿಯಿಂದ ಭರತ ಮತ್ತು ಅವನ ಸೈನ್ಯವೆಲ್ಲ ಹುಲ್ಲು ಮೆದೆಯಂತೆ ದಗ್ಧವಾಗಿ ಹೋಗಲಿ. ಶತ್ರು ಸೈನಿಕರ ರುಂಡಗಳನ್ನೆಲ್ಲ ನನ್ನ ನಿಶಿತವಾದ ಅಸ್ತ್ರಗಳಿಂದ ಚೆಂಡಾಡಿ ಈ ಕಾನನವನ್ನೆಲ್ಲ ನೆತ್ತರಿನಿಂದ ನೆನೆಸಿ ಬಿಡುತ್ತೇನೆ. ಶಾಂತನಾಗು ಸೌಮಿತ್ರ, ಶಾಂತನಾಗು. ನನ್ನ ಎಲ್ಲ ಮಾತೆಯರಲ್ಲಿ ಮಹಾಶಾಂತ ಮೂರ್ತಿಯಾದ ನನ್ನ ಮಾತೆ ಸುಮಿತ್ರ ದೇವಿಯವರ ಪುತ್ರನಾದ ನಿನ್ನಲ್ಲಿ ಇಷ್ಟೊಂದು ಆವೇಶವೇ? ವಿನಾಕಾರಣ ಈ ಕೋಪವೇಕೆ ಲಕ್ಷ್ಮಣ? ವಿನಾಕಾರಣ ಅಲ್ಲ ಸಹೋದರ, ನನ್ನ ಕ್ರೋಧ ಆಕ್ರೋಶವೆಲ್ಲ ಸಕಾರಣವಾಗಿಯೇ ಇದೆ. ಇಲ್ಲ ಲಕ್ಷ್ಮಣ, ಮತ್ತೊಮ್ಮೆ ಆಲೋಚಿಸು. ಚಿಕ್ಕಂದಿನಿಂದ ಕಾಣುತ್ತಾ ಬಂದಿರುವ ನನ್ನ ಸೋದರ ಭರತನ ಗುಣ ಸ್ವಭಾವಗಳನ್ನು ಮತ್ತೆ ಪರ್ಯಾಲೋಚಿಸು. ಪ್ರಾಜ್ಞನಾದ ಅವನು ನಮಗೆ ಯಾವ ಅಹಿತವನ್ನು ಉಂಟು ಮಾಡುವುದಿಲ್ಲ ಎಂಬ ನಂಬಿಕೆ ನನಗಿದೆ. ಪ್ರೀತಿ ವಿಶ್ವಾಸಗಳನ್ನು ಬಳಸಬೇಕಾದ ಕಡೆ ಬಿಲ್ಲು ಬಾಣ ಖಡ್ಗಗಳನ್ನು ಬಳಸುವುದು ತರವಲ್ಲ ಲಕ್ಷ್ಮಣ. ಲಕ್ಷ್ಮಣ, ನಾನು ಅರಣ್ಯಕ್ಕೆ ಬಂದಿರುವುದು ತಂದೆಯವರು ಕೈಕೇಯಿ ದೇವಿಯವರಿಗೆ ಕೊಟ್ಟ ವಚನವನ್ನು ಪಾಲಿಸಲು. ನಾನಾಗಿ ತ್ಯಜಿಸಿ ಬಂದ ರಾಜ್ಯವನ್ನು ಪಡೆಯಲು ನನ್ನ ಪ್ರಿಯ ಸೋದರ ಭರತನನ್ನು ಕೊಂದರೆ ರಾಮ ರಾಜ್ಯ ಲೋಭದಿಂದ ಧರ್ಮಕ್ಕೆ ವಿರುದ್ಧವಾದ ಕಾರ್ಯವನ್ನೇ ಮಾಡಿದ್ದಾನೆ ಎಂದು ಲೋಕ ಆಡಿಕೊಳ್ಳುವುದಿಲ್ಲವೇ? ಅಂತಹ ರಾಜ್ಯದಿಂದ ನನಗೇನಾಗಿ ಬೇಕಾಗಿದೆ ಲಕ್ಷ್ಮಣ? ಅಂದರೆ ನೀನು ಸಿಂಹಾಸನವನ್ನು ಏರುವುದಿಲ್ಲವೇ? ಇಲ್ಲ ಲಕ್ಷ್ಮಣ, ನಾನು ಸಿಂಹಾಸನವನ್ನು ಏರುವುದಿಲ್ಲ. ಬಂಧು ಮಿತ್ರರ ವಿನಾಶದಿಂದ ಗಳಿಸುವ ಐಶ್ವರ್ಯ ವಿಷಯುಕ್ತ ಭಕ್ಷ್ಯವಿದ್ದಂತೆ. ನಾನದನ್ನು ಎಂದಿಗೂ ಪ್ರತಿಕ್ರಿಯಿಸಲಾರೆ. ನಾನು ನನ್ನ ಧನಸ್ಸಿನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನನ್ನ ವೈಯಕ್ತಿಕ ಸುಖ ಪ್ರತಿಷ್ಠೆಗಳಿಗಾಗಿ ನಾನು ಎಂದು ಏನನ್ನು ಬಯಸುವುದಿಲ್ಲ. ನಾನು ನನ್ನ ಸೋದರರ ವಿರುದ್ಧ ಎಂದು ಆಯುಧವನ್ನು ಎತ್ತುವುದಿಲ್ಲ. ಆದರೆ ಭರತ ನಮ್ಮನ್ನು ಸಂಹರಿಸಲು ಬಂದಿದ್ದರೆ? ಅದು ಬರಿಯ ನಿನ್ನ ಊಹೆ ಅಷ್ಟೇ ಲಕ್ಷ್ಮಣ. ಅದು ಖಂಡಿತ ಸತ್ಯವಾಗುವುದಿಲ್ಲ. ಭರತ ಕೈಕೇಯಿ ದೇಶದಿಂದ ಹಿಂದಿರುಗಿ ಬಂದು ನಾವು ವನವಾಸಕ್ಕೆ ಹೋಗಿದ್ದೇವೆ ಎಂಬ ವಾರ್ತೆ ತಿಳಿದು ನಮ್ಮನ್ನು ಕಾಣಲು ಕಾತುರದಿಂದ ಬಂದಿರುತ್ತಾನೆ. ನನಗೂ ಹಾಗೆ ಅನ್ನಿಸುತ್ತಿದೆ ಸ್ವಾಮಿ. ಹೌದು ದೇವಿ, ಅದೇ ಸತ್ಯ. ನಾನು ನನ್ನ ಸೋದರ ಭರತನ ಅಂತರಂಗವನ್ನು ಚೆನ್ನಾಗಿ ಬಲ್ಲೆ. ಬಹುಶಃ ಅವನು ಬಹಳ ನೊಂದು ತನ್ನ ಮಾತೆಯನ್ನೇ ನಿಂದಿಸಿ ತಂದೆಯವರ ಅಪ್ಪಣೆಯನ್ನು ಪಡೆದು ನೀನು ಯುವರಾಜನಾಗು ಎಂದು ಹೇಳಲು ಇಲ್ಲಿಗೆ ಬಂದಿರುತ್ತಾನೆ. ಅದೇ ಸತ್ಯವೆಂದು ನಿನಗೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತದೆ ಲಕ್ಷ್ಮಣ. ರಾಮಚಂದ್ರ, ರಾಮಚಂದ್ರ, ಸೋದರ ರಾಮಚಂದ್ರ, ಸೋದರ, ಅಲ್ಲಿ ನೋಡು ಶತ್ರುಘ್ನ, ಅಲ್ಲಿ ನೋಡು ಪಿತೃ ಸಮಾನನಾದ ನಮ್ಮ ರಾಮಚಂದ್ರ ಅಲ್ಲಿದ್ದಾನೆ ನೋಡು. ವೀರನಾದ ಮಹಾತ್ಮನಾದ ರಾಮಚಂದ್ರನು ಈ ನಿರ್ಜನವಾದ ಅರಣ್ಯದಲ್ಲಿರುವುದು ನನ್ನ ಕಾರಣದಿಂದಾಗಿ ಶತ್ರುಘ್ನ,
ನಮ್ಮ ಸೋದರರನ್ನು ಈ ಸ್ಥಿತಿಯಲ್ಲಿ ನೋಡಿ ನನಗೂ ಸಂಕಟವಾಗುತ್ತಿದೆ ಭರತ. ಭರತನ ಸಲುವಾಗಿ ರಾಮಚಂದ್ರನು ಸರ್ವಸ್ವವನ್ನು ತ್ಯಾಗ ಮಾಡಿ ಅರಣ್ಯಕ್ಕೆ ಹೋದನು ಎಂದು ಇಡೀ ಲೋಕವೇ ಕೂಗಿ ಹೇಳುತ್ತಿದೆಯಲ್ಲ. ಈ ಲೋಕ ನಿಂದನೆಗೆ ನೀನು ಹೊಣೆಯಲ್ಲ ಎಂಬುದು ರಾಮಚಂದ್ರನು ಅರ್ಥ ಮಾಡಿಕೊಂಡಿರುತ್ತಾನೆ ಭರತ. ನನ್ನ ಸೋದರ ರಾಮಚಂದ್ರನ ಪಾದಗಳಿಗೆ ಬಿದ್ದು ನಾನು ನಿರಪರಾಧಿ ಎಂದು ಪ್ರಾರ್ಥಿಸಿಕೊಳ್ಳಬೇಕು. ರಾಜ್ಯಸಭೆಯಲ್ಲಿ ಕುಳಿತು ಮಂತ್ರಿ ಸಾಮಂತರಿಂದ ಸೇವಿಸಲ್ಪಡುವ ರಾಮಚಂದ್ರ ಈ ಅರಣ್ಯದಲ್ಲಿ ಮೃಗ ಪಕ್ಷಿಗಳ ನಡುವೆ ಬದುಕಬೇಕಾಯಿತು. ರಾಜೋಚಿತವಾಗಿ ದಿವ್ಯಾಂಬರಗಳನ್ನು ಧರಿಸಬೇಕಾದ ನಮ್ಮ ಸೋದರ ನಾರುಮಡಿಯನ್ನ ಉಡಬೇಕಾಯಿತು. ಸದಾ ಚಂದನದಿಂದಲೇ ಲೇಪಿತವಾಗಿರಬೇಕಾದ ಅವನ ದೇಹ ಈಗ ಈ ಅರಣ್ಯದ ಧೂಳಿನಿಂದ ಮಲಿನವಾಗಿದೆ. ಇಷ್ಟಕ್ಕೆಲ್ಲ ನಾನೇ ಕಾರಣ ಸೋದರ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ನಿನ್ನ ಕಾರಣದಿಂದ ಅಲ್ಲ ಸೋದರ, ಪಿತೃವಾಕ್ಯ ಪರಿಪಾಲನೆಯ ಕಾರಣವಾಗಿ. ಆ ಪಿತೃವಾಕ್ಯ ಪರಿಪಾಲನೆಯ ಗುರಿ ನಾನೇ ಅಲ್ಲವೇ? ನನ್ನ ಸೋದರನ ಈ ಸಂಕಷ್ಟಗಳಿಗೆ ಕಾರಣವಾದ ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ಸೋದರ ರಾಮಚಂದ್ರ, ಲಕ್ಷ್ಮಣ, ರಾಮಚಂದ್ರ, ನನ್ನನ್ನು ಮನ್ನಿಸು, ನನ್ನನ್ನು ಮನ್ನಿಸು ಸೋದರ. ನಾನು ಮನ್ನಿಸಲು ನೀನು ಮಾಡಿದ ಅಪರಾಧವಾದರೂ ಏನು ಬರುತ್ತಾ? ನನ್ನದಲ್ಲದ ಅಪರಾಧಕ್ಕಾಗಿ ಅತ್ತಿಗೆ ಸೋದರ ಲಕ್ಷ್ಮಣನೊಂದಿಗೆ ನಿನ್ನನ್ನು ಈ ಕಾಡಿನಲ್ಲಿ ಈ ಅವಸ್ಥೆಯಲ್ಲಿ ನೋಡಬೇಕಾಯಿತು. ಇದಕ್ಕೆಲ್ಲ ದುಷ್ಟೆಯಾದ ಕೈಕೆಯೇ ಕಾರಣ. ನನ್ನ ಕಾರಣಕ್ಕಾಗಿ ನಿನಗೆ ಕಷ್ಟ ಪ್ರಾಪ್ತವಾಯಿತು. ನೀನು ನನ್ನನ್ನು ವಧಿಸಿದರೂ ಚಿಂತೆ ಇಲ್ಲ, ಅಥವಾ ನಾನೇ ನನ್ನ ಪ್ರಾಣವನ್ನು ನಿನ್ನ ಪಾದಗಳಿಗೆ ಅರ್ಪಿಸಿದರೂ ನನ್ನ ಪಾಪವು ಕಳೆಯದು. ಭರತ, ಉದ್ವಿಗ್ನಾಗಬೇಡ, ಬಾ ಕುಳಿತುಕೋ. ಸೋದರ, ನಾವು ಕೇಕೆಯಿಂದ
ಅಯೋಧ್ಯೆಗೆ ಬರುವಷ್ಟರಲ್ಲೇ ಈ ಅನಾಹುತ ನಡೆದು ಹೋಗಿತ್ತು. ನೀವು ವನವಾಸಕ್ಕೆ ಹೊರಟಾಗಿತ್ತು. ನಿಮ್ಮನ್ನು ಕಾಣದೆ 14 ವರ್ಷ ನಮ್ಮಿಂದ ಕಳೆಯಲು ಸಾಧ್ಯವಾಗಲಿಲ್ಲ. ನಮಗೂ ಅದು ಸಂತೋಷದ ವಿಷಯವಲ್ಲ ಶತ್ರುಘ್ನ. ಆದರೆ ಕರ್ತವ್ಯದ ಅನಿವಾರ್ಯತೆಯಲ್ಲಿ ಸಹಿಸಿಕೊಳ್ಳಲೇಬೇಕು. ಅತ್ತಿಗೆ, ಲಕ್ಷ್ಮಣ, ಸೋದರ ರಾಮನನ್ನು ವನವಾಸದಲ್ಲೂ ಅನುಸರಿಸಿ ಬಂದ ನೀವೇ ಪುಣ್ಯವಂತರು. ಆಗ ನಾವು ಅಯೋಧ್ಯೆಯಲ್ಲಿ ಇದ್ದಿದ್ದರೆ ನಿಮ್ಮ ಜೊತೆಯಲ್ಲೇ ಬಂದು ಬಿಡುತ್ತಿದ್ದೆವು. ಭರತ, ಶತ್ರುಘ್ನ, ನಿಮ್ಮಿಬ್ಬರನ್ನು ಬಹಳ ಕಾಲದ ನಂತರ ನೋಡುತ್ತಿದ್ದೇನೆ. ನನ್ನ ಕಣ್ಣಿಗೆ ನೀವಿಬ್ಬರು ಬಡವಾದವರಂತೆ ಕಾಣುತ್ತಿರುವಿರಿ. ಅದಿರಲಿ, ನೀನೇಕೆ ಕಾಡಿಗೆ ಬಂದೆ ಭರತ? ತಂದೆಯವರು ಕುಶಲವೇ? ಅವರ ಅಪ್ಪಣೆಯನ್ನು ಪಡೆದು ಬಂದಿರುವೆ ತಾನೆ? ನಮ್ಮ ವಂಶದ ಪದ್ಧತಿಯಂತೆ ನೀನು ತಂದೆಯವರನ್ನು, ಗುರು ವಶಿಷ್ಠರನ್ನು ಗೌರವಿಸುತ್ತಾ ಪ್ರಜಾಕ್ಷೇಮದ ಕಡೆಗೆ ಗಮನ ಕೊಡುತ್ತಿರುವೆ ತಾನೆ? ನನ್ನ ಮಾತೆ ಕೌಸಲ್ಯ ದೇವಿಯವರು, ಲಕ್ಷ್ಮಣನ ಮಾತೆ ಸುಮಿತ್ರಾ ದೇವಿಯವರು, ನಿನ್ನ ಮಾತೆ ಕೈಕೇಯಿ ದೇವಿಯವರು ಕುಶಲವೇ? ಭರತ, ಶತ್ರುಘ್ನ, ನಿಮ್ಮಿಬ್ಬರನ್ನು ಕಂಡು ನನಗೆ ಸಂತೋಷವೇನೋ ಆಯಿತು. ಆದರೆ ನೀನು ನಿನ್ನ ರಾಜ್ಯ ಕಾರ್ಯವನ್ನು ಬಿಟ್ಟು ನನ್ನನ್ನು ಏಕೆ ಹುಡುಕಿಕೊಂಡು ಬಂದೆ? ಇದರಿಂದ ನಿನ್ನ ರಾಜಧರ್ಮ ಪಾಲನೆಗೆ ಭಂಗ ಬಂದಂತಾಗುವುದಿಲ್ಲವೇ? ಸೋದರ ರಾಮಚಂದ್ರ, ಧರ್ಮವಿಹೀನನಾದ ನನಗೆ ರಾಜಧರ್ಮವೆಲ್ಲಿಂದ ಬಂತು? ಅಂದರೆ ಜ್ಯೇಷ್ಠ ಪುತ್ರ ನೀನಿರುವಾಗ ಕನಿಷ್ಠ ಪುತ್ರ ಸಿಂಹಾಸನವನ್ನೇರಬಾರದು. ಇದು ನಮ್ಮ ಕುಲ ಪದ್ಧತಿ. ಎಷ್ಟೋ ವರ್ಷಗಳಿಂದ ನಡೆದು ಬಂದಂತ ಸಂಪ್ರದಾಯ. ಆ ಸಂಪ್ರದಾಯ ತಪ್ಪಲು ಕಾರಣನಾದ ನಾನು ಧರ್ಮದಿಂದ ದೂರವಾದಂತಾಗುವುದಿಲ್ಲವೇ? ಸೋದರ, ಹೊರಡು. ನೀನೀಗಲೇ ಹೊರಡು. ಈ ಕ್ಷಣವೇ ನೀನು ಅಯೋಧ್ಯೆಗೆ ಹೊರಡು. ಸಕಲ ಸಂಪತ್ಭರಿತವಾದ ಕೋಸಲ ರಾಜದ ಮಹಾರಾಜನಾಗಿ ಪಟ್ಟಾಭಿಷಿಕ್ತನಾಗು. ಭರತ, ನೀನು ಮತ್ತೊಮ್ಮೆ ಧರ್ಮಕ್ಕೆ ವಿರುದ್ಧವಾದ ಮಾತುಗಳನ್ನೇ ಆಡುತ್ತಿರುವೆ. ಅಯೋಧ್ಯೆಯಲ್ಲಿ ಮಹಾರಾಜರಿದ್ದಾರೆ. ನೀನು ಯುವರಾಜನಾಗಿ ರಾಜ್ಯ ಪರಿಪಾಲನೆ ಮಾಡಬೇಕು. ನನ್ನನ್ನು ಹೀಗೆ ಬಾ ಎಂದು ಕರೆಯುವುದು ತರವಲ್ಲ. ಸೋದರ ರಾಮಚಂದ್ರ, ತಂದೆಯವರು ಏನಾಯ್ತು ಭರತ? ನನ್ನ ತಂದೆಯವರಿಗೆ ಏನಾಯ್ತು? ರಾಮಚಂದ್ರ, ತಂದೆಯವರು ದಿವಂಗತರಾದರು. ನಾವು ಅಯೋಧ್ಯೆಗೆ ಬರುವ ಮೊದಲು ನೀನು, ಲಕ್ಷ್ಮಣ, ಅತ್ತಿಗೆ ವನವಾಸಕ್ಕೆ ಹೊರಟು ಹೋದ ಆಘಾತವನ್ನು ಸಹಿಸಿಕೊಳ್ಳಲಾಗದೆ ತಂದೆಯವರು ಕುಸಿದು ಹೋದರು. ಪುತ್ರ ವಿಯೋಗದ ದುಃಖ ಅವರನ್ನು ಬಲಿ ತೆಗೆದುಕೊಂಡು ಬಿಟ್ಟಿತು. ತಂದೆಯೇ, ಸೋದರ ರಾಮಚಂದ್ರ, ಅಕ್ಕರೆಯ ಪುತ್ರ ನೀಡುವ ತರ್ಪಣ ಪಿತೃಲೋಕದಲ್ಲಿ ಅಕ್ಷಯವಾದ ಫಲವನ್ನು ನೀಡುವುದೆಂದು ಹೇಳುತ್ತಾರೆ. ನೀನು ನಮ್ಮ ತಂದೆಯವರಿಗೆ ಪರಮ ಪ್ರಿಯನಾದ ಪುತ್ರ. ಅವರು ಕಡೆಯ ಕ್ಷಣದಲ್ಲೂ ನಿನ್ನನ್ನೇ ನೆನೆಯುತ್ತಿದ್ದರು. ನಿನ್ನ ಸ್ಮರಣೆಯಲ್ಲಿ ಅವರು ಪರಲೋಕಕ್ಕೆ ಹೊರಟು ಹೋದರು. ನೀನು ಕೊಡುವ ತರ್ಪಣ ಅವರಿಗೆ ಮೋಕ್ಷವನ್ನು ನೀಡುತ್ತ. ತಂದೆಯೇ, ಇದೇನಾಗೋಯಿತು?
ಪ್ರಭು, ಯಾವುದೋ ಗಹನವಾದ ಚಿಂತೆಯಲ್ಲಿ ಮುಳುಗಿರುವಂತಿದೆ. ಯಾವ ಚಿಂತೆ ಪ್ರಭು? ದೇವಿ, ನಾನು ನಮ್ಮ ಬೀಗರಾದ ದಶರಥ ಮಹಾರಾಜರ ಕುರಿತು ಚಿಂತಿಸುತ್ತಿದ್ದೆ. ಅವರು ಇಲ್ಲಿಗೆ ಸ್ವಯಂವರಕ್ಕೆ ಬಂದಾಗಿನ ಸಂದರ್ಭವನ್ನು ನೆನಪು ಮಾಡಿಕೊಳ್ಳುತ್ತಿದ್ದೆ. ಅದು ಸಂತೋಷದ ನೆನಪೇ ಸರಿ. ನಮ್ಮ ಪುತ್ರಿಯರು ದಶರಥ ಮಹಾರಾಜರಂತಹ ಹಿರಿಮೆ ಗರಿಮೆಗಳ ಧರ್ಮಾತ್ಮರ ಅರಮನೆಯನ್ನು ಸೇರಿದರು. ಹೌದು ದೇವಿ, ನಮ್ಮ ಪುತ್ರಿಯರಿಗೆ ಅದಕ್ಕಿಂತ ಉತ್ತಮವಾದ ಸಂಬಂಧ ದೊರಕುತ್ತಿರಲಿಲ್ಲ. ಅದಿರಲಿ ಪ್ರಭು, ಈಗೇಕೆ ದಶರಥ ಮಹಾರಾಜರನ್ನು ನೆನಪಿಸಿಕೊಳ್ಳುತ್ತಿರುವಿರಿ? ಏಕೆಂದರೆ ಇನ್ನು ಮುಂದೆ ದಶರಥ ಮಹಾರಾಜರನ್ನು ನಾವು ನೆನಪಿನಲ್ಲಿ ಮಾತ್ರ ಕಾಣಲು ಸಾಧ್ಯ. ಪ್ರಭು, ಹೌದು ದೇವಿ, ದಶರಥ ಮಹಾರಾಜರು ಸ್ವರ್ಗಸ್ಥರಾದರು. ಪ್ರಭು, ಇಂತಹ ಒಂದು ದುರ್ವಾರ್ತೆಯನ್ನು ಕೇಳುತ್ತೇನೆ ಎಂದು ನಾನು ನನ್ನ ಕನಸಿನಲ್ಲೂ ಊಹೆ ಮಾಡಿರಲಿಲ್ಲ. ಭರತ, ತಂದೆಯು ಕಾಲವಾದ ಮೇಲೆ ನಾನು ಅಯೋಧ್ಯೆಗೆ ಬಂದು ಏನು ಮಾಡಲಿ? ರಾಜಶ್ರೇಷ್ಠರಾದ ದಶರಥ ಮಹಾರಾಜರಿಲ್ಲದ ಅಯೋಧ್ಯೆಯನ್ನು ಮತ್ತಾರು ರಕ್ಷಿಸುತ್ತಾರೆ ಭರತ? ಅಂತಹ ಪುಣ್ಯಾತ್ಮರಿಗೆ ಪುತ್ರನಾಗಿ ನಾನು ಜನಿಸಿದರೂ ಏನು ಪ್ರಯೋಜನವಾಗಲಿಲ್ಲವಲ್ಲ? ನನ್ನ ಜನ್ಮವೇ ವ್ಯರ್ಥವಾಗಿ ಹೋಯಿತು. ನನ್ನ ವಿಯೋಗದ ದುಃಖದಿಂದಲೇ ಮರಣ ಹೊಂದಿದ ನನ್ನ ತಂದೆಯವರಿಗೆ ಉತ್ತರ ಕ್ರಿಯೆಯನ್ನು ಮಾಡಲಾಗದ ನನ್ನ ದೌರ್ಭಾಗ್ಯಕ್ಕೆ ಎಣೆಯೇ ಇಲ್ಲ. ಸೋದರ ರಾಮಚಂದ್ರ, ಈಗ ಎಷ್ಟು ದುಃಖಿಸಿದರು ಪೂಜ್ಯ ತಂದೆಯವರು ಮರಳಿ ಬರುವುದಿಲ್ಲ. ಆದರೆ ತಂದೆಯವರ ಪ್ರಿಯ ಪುತ್ರನಾದ ನೀನು ಅವರಿಗೆ ಕೊಡುವ ತರ್ಪಣ ತಂದೆಯವರಿಗೆ ಪ್ರಿಯವಾಗುತ್ತದೆ. ಭರತ, ನೀನು ಪುಣ್ಯಶಾಲಿ. ಶತ್ರುಘ್ನನೊಡನೆ ನೀನು ತಂದೆಯವರಿಗೆ ಸಂಸ್ಕಾರವನ್ನು ನೆರವೇರಿಸಿದೆ. ಈಗ ತಂದೆಯವರು ನಮಗೆ ನೆನಪಾಗಿ ಉಳಿದು ಬಿಟ್ಟರು. ಆದರೆ ದಶರಥ ಮಹಾರಾಜರಿಲ್ಲದ ಅಯೋಧ್ಯೆಯನ್ನು ನಾನು ನನ್ನ ವನವಾಸವನ್ನು ಮುಗಿಸಿಕೊಂಡು ಬಂದ ಮೇಲೂ ಪ್ರವೇಶ ಮಾಡಲಾರೆ. ಬೇಡ ಸೋದರ, ಬೇಡ. ಅಂತಹ ನಿರ್ಧಾರ ಮಾಡಬೇಡ. ನೀನು ಅಯೋಧ್ಯೆಗೆ ಬರಲೇಬೇಕು. ಏಕೆ ಬರಲಿ ಶತ್ರುಘ್ನ, ಏಕೆ ಬರಲಿ? 14 ವರ್ಷಗಳ ಕಾಲ ನನ್ನ ವನವಾಸವನ್ನು ಮುಗಿಸಿಕೊಂಡು ಬಂದ ಮೇಲೆ ನನಗೆ ಧರ್ಮ ಅಧರ್ಮಗಳ ತಿಳುವಳಿಕೆಯನ್ನು ಯಾರು ನೀಡುವವರು? ಇಲ್ಲ. ಅವರ ಮಧುರವಾದ ಮಾತುಗಳಿಲ್ಲದ, ಅವರ ಪ್ರೀತಿಯ ಸ್ಪರ್ಶವಿಲ್ಲದ ಅಯೋಧ್ಯೆ ನನಗೆ ಬೇಡ.